ಇಬ್ಬರಿಗೂ ಸರಳಕ್ ಮಾಡ್ತಾ ಇದ್ದೀನಿ. ಎತ್ಕೊಂಡ್ ಬರ್ತೀನಿ, ಆಟ ಆಡ್ಕೊಬೇಕು. ಬಾಲ್ ಕೊಟ್ಟಿದ್ದೀನಲ್ಲ. ಸೋಫಾಯಿಂದ ಪಕ್ಕಕ್ಕೆ ಹೋಗ್ಬಿಟ್ಟು ಬಿದ್ದೋತೀರಿ. ಸೋಫಾ ಕೊರಗಿಸಿ ಕೂರ್ಸಿದ್ದೀನಿ. ಓಹೋ, ನನ್ನ ಮುದ್ದುಗೊಂಬಿಗಳು ಏನು ಮಾಡ್ತಾವ್ರಮ್ಮ? ಏ ಮುದ್ದುಗೊಂಬೆ, ಓನ ಮಾಡ್ತಾ ಇರೋದು ನೀವಿಬ್ರು? ಓನ ಮಾಡ್ತಾ ಇರೋದು? ನನ್ನ ಮಕ್ಕಳು ಮನೆಗಿರೋದಕ್ಕೆ ಏನು ಕಳೆನೋ ಮನೆ, ಏನು ಕಳೆಗೈತೋ ಮನೆ, ಏನು ಕಳೆನೋ ಮನೆ. ನೆಗಿತಾರೆ ಇಬ್ರು ನೆಗಿತಾರೆ. ವಾ, ಇಬ್ಬರು ಸೋಫಾ ಕೊರಕ್ಸ್ಬಿಟ್ಟು ಹೋಗೋಳ, ಬಿದ್ದರೆ ಡಮ್ ಅಂತ ಬಿದ್ದತ್ತೀರಾ. ನಗು ನನ್ನ ಮುದ್ದೆ ನಕ್ಷತ್ರಗಳಿವು, ಎಷ್ಟು ಚೆನ್ನಾಗಿ ನಗಿತಾವ್ ನೋಡು. ಏನ್ ಮಾಡ್ತಾ ಇದೀಯಮ್ಮ ಕಾರುಣ್ಯ? ಸರಳಕ್ ಮಾಡ್ತಾ ಇದ್ದೀನಪ್ಪ. ನಿಮ್ಮ ಅಮ್ಮನೆಲ್ಲಮ್ಮ? ಅದೇ ಜಯಮತ್ ಜೋರ್ಮ ಅಂತ ಕೊಡ್ತೀನಿ ಅಂತ ಹೋದ್ರು. ಓನದ ಎಲ್ಲಿ ನಿಮ್ಮ ಅಪ್ಪನು? ಎಲ್ಲಿ ನಿಮ್ಮ ಡ್ಯಾಡಿ ಎಲ್ಲಿ? ಡ್ಯಾಡಿ ನನ್ನ ಮೊಮ್ಮಕ್ಕಳು ತಹಸೀಲ್ದಾರ್ ಮಕ್ಕಳಪ್ಪ. ತಹಸೀಲ್ದಾರು ರಾಮು ಮಕ್ಕಳು. ಓ, ಎಷ್ಟು ಶ್ರೀಮಂತರಪ್ಪ ನನ್ನ ಮೊಮ್ಮಕ್ಕಳು. ಕಾರುಣ್ಯ ಬಾಮ್ಮ ಇಲ್ಲಿ. ಏನ್ ಪಾಪ? ಅಲ್ಲಮ್ಮ, ಇಲ್ಲಿ ಮನೆಗೆ ಸುಮ್ಮನೆ ಕುತ್ಕೊಂಡಿರ ತನಕ ಬೇಜಾರಾಗಲ್ಲೇನಮ್ಮ? ಹಂಗೇನಿಲ್ಲಲ್ಲ ಪಾಪ, ಮಕ್ಕಳು ನೋಡ್ಕೊಬೇಕಲ್ಲ. ಇವ್ರು ನೋಡ್ಕೊಳ್ಳೋದೇ ಸರಿ ಹೋಗುತ್ತಲ್ಲ ಪಾಪ. ನಿಮ್ಮ ಅಮ್ಮನ ಇರ್ತೀನಿ. ಇವಾಗ ನನಗೆ ಬೇಸಿಗೆ ತೋಟದಾಗ ಏನು ಬೆಳೆ ಆಗೋಕ್ಕಾಗಲ್ಲ ನನ್ನ ಕೈಲಿ. ನಿಮ್ಮ ಅಮ್ಮನೂ ಇರ್ತಾಳೆ, ನಾನು ಇರ್ತೀನಿ. ಮಕ್ಕಳನ್ನ ನೋಡ್ಕೊಂತೀರಿ. ನೀನು ಯಾವ್ದಾರ ಒಂದು ಕೇಸ್ ಇಟ್ಕೊಂಡು ಹೋಗಮ್ಮ. ಅಷ್ಟೇ ಇಷ್ಟ ದುಡ್ಡು ಬರ್ತೈತಲ್ಲ. ಅಯ್ಯೋ ಪಾಪ, ಅಷ್ಟೇ ರಾಮು ಇನ್ನ ಮಕ್ಕಳನ್ನ ಬಿಟ್ಬಿಟ್ಟು ನೀನು ಕೇಸ್ ಗೊತ್ತೀಯಾ, ಲಾಯರ್ ಕೆಲಸ ಮಾಡೋಕ್ಕೋತೀಯಾ ಅಂತ ಬೈತಾರೆ ಪಾಪ. ರಾಮು ಅಷ್ಟೇನ, ಏನೂ ಮಾಡಬೇಡ ನೀನು, ಫಸ್ಟು ಮಕ್ಕಳು ನೋಡ್ಕೊತಾರೆ. ನಾನು ಕೇಳಿದೆ ಮೊನ್ನೆನೇ, ಹೋಗ್ಲಾ ನನಗೂ ಮನೇಲಿ ಕೂತ್ಕೊಂಡು ಬೇಜಾರು ಅಂದಿದ್ದಕ್ಕೆ ಬೈದ್ಬಿಟ್ರು. ಮಕ್ಕಳಿಗಿಂತ ಹೆಚ್ಚು ನಿಮಗೆ ಯಾಕೆ ಸಂಪಾದನೆ ಮಾಡ್ತಿರೋದು ಸಾಲದ, ಇನ್ನೂ ಯಾಕೆ ದುರಾಸೆ ಪಡ್ತೀಯಾ ಅಂತ ಬೈತಾರೆ ಪಾಪ. ನೋಡಮ್ಮ, ದುಡ್ಡಿಗಿನ್ನ ಹೆಚ್ಚಾಗಿ ಒಂದು ಹೆಸರು ಮಾಡಬೇಕಂತ ಆಸೆ ತಾನೆ. ಏನೋ ಒಂದು ಒಳ್ಳೆ ಹೆಸರು ಮಾಡಮ್ಮ. ಯಾವ್ದಾರ ಒಂದು 5-6 ಕೇಸ್ ಗೆದ್ದ ಮೇಲೆ ಬಿಟ್ಬಿಡಿ ಅಂತೆ. ನೋಡು ಪಾಪ, ನಾನು ಎತ್ಕೊಂಡಿದ್ರೇ ಒಂದು ಹತ್ರ ಕೂತ್ಕೊಂಡಾರೆ ನೋಡಿ, ಹೆಂಗೆ ಜಾರ್ಕೊಂಡು ಹೋಗ್ತಾವ್ರೆ. ಏನಾದರೂ ಹೆಚ್ಚಾಯ್ತು ಕಡಿಮೆ ಆಯಿತು ತಾತನು ಆಮೇಲೆ ರಾಮು ಸುಮ್ಮನೆ ಬಿಡ್ತಾರೆ ಪಾಪ ನನ್ನನ್ನು. ಅದು ಅಲ್ದಿರ ಒಂದು ಸರಿ ನಾವು ಯಾವುದಾದ್ರೂ ಒಂದು ಕೇಸ್ ಗೆದ್ದರೆ ಅದೇ ಕ್ಯೂರಿಯಾಸಿಟಿ, ಇನ್ನೂ ಒಂದು ಕೇಸ್ ತಗೊಳ್ಳೋಣ, ಇನ್ನೂ ಗೆಲ್ಲೋಣ, ಇನ್ನೂ ಒಂದು ಒಳ್ಳೆ ಹೆಸರು ಮಾಡೋಣ ಅಂತ ಆಸೆ ಹುಟ್ಬಿಡುತ್ತೆ ಪಾಪ. ಒಂದು ಸರಿ ಆ ಫೀಲ್ಡಿಗೆ ಇಳಿದ್ಮೇಲೆ ಮತ್ತೆ ವಾಪಸ್ ಬರೋಕ್ಕೆ ಇಷ್ಟ ಆಗಲ್ಲ. ಮಕ್ಕಳು ದೊಡ್ಡವರಾಗಲಿ ಪಾಪ, ಅದ್ರ ಬಗ್ಗೆ ಆಲೋಚನೆ ಮಾಡ್ತೀನಿ. ಅಲ್ಲಮ್ಮ, ನಾವು ನೋಡ್ಕೊಂತೀರಿ, ನೋಡಿ ಏನೋ ಒಂದು ಮಾಡುವ. ಸರಿ ಪಾಪ, ರಾಮುನ ಇನ್ನೊಂದು ಸರಿ ಕೇಳ್ತೀನಿ ನಾನು. ನನಗೇನೋ ನೀನು ಆ ಮನೆಗೆ ಹೋಗೋದು ಇಷ್ಟ ಇಲ್ಲಮ್ಮ. ಇರೋ ವಿಷಯನೇ ಹೇಳ್ತೀನಿ. ಆ ಮನೆಗೆ ಜನ ಜಾಸ್ತಿ, ಸುಮ್ಮನೆ ಅದೊಂದು ಮಾತು ಇದೊಂದು ಮಾತು. ನೀನು ಆರಾಮಾಗಿ ಇಲ್ಲೇ ಇದ್ಬಿಡಮ್ಮ. ರಾಮು ಬೇಕಾದ್ರೆ ಇಲ್ಲೇ ಬಂದು ಇಟ್ಕೊಂಡ್ಲೆ, ನೀನು ಆ ಮನೆಗೆ ಹೋಗೋದು ಬೇಡ. ಎಷ್ಟು ದಿನ ಅಂತ ನಾನು ಇಲ್ಲೇ ಇರೋಕ್ಕಾಗ್ತೈತೆ ಪಾಪ. ಏನೋ ಇವಾಗ ಅಜ್ಜಿ ಕೋಪ ಮಾಡ್ಕೊಂತು, ಏನೋ ಅಂತೂ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಬಂದುಬಿಟ್ಟೆ. ಆವತ್ತಿಂದ ಅನಿಸ್ತಾ ಇತ್ತು ನನಗೆ, ಯಾಕಾದರೂ ಬನ್ನೋ ಅಂತ. ಮನೆಯ ಮೇಲೆ ಒಂದು ಮಾತು ಬರ್ತೈತೆ, ಒಂದು ಮಾತು ಹೋಗ್ತೈತೆ. ನನಗಿಂತಲೂ ಹೆಚ್ಚಾಗಿ ಸಾವಿತ್ರಮ್ಮನಿಗೆ ಹೆಂಗೆ ಅಂದರೆ ಹಂಗೆ ಬೈತಾ ಇರ್ತಾರೆ ಅಜ್ಜಿ. ಆದರೂ ಸಾವಿತ್ರಮ್ಮನ ಬೇಜಾರೇ ಮಾಡ್ಕೊಳಲ್ಲ. ನಾನು ಅವತ್ತು ಬರಬಾರ್ದಾಗಿತ್ತು ಪಾಪ, ಏನೋ ಕಾಪದಲ್ಲಿ ಬಂದುಬಿಟ್ಟೆ. ಏನಕ್ಕಮ್ಮ ನನ್ನ ಮಾತು ಕೇಳಮ್ಮ, ನೀನು ಹೋಗಬೇಡ ಅವ್ರ ಮನೆಗೆ. ಏನು ನಮಗೇನು 26 ಜನ ಇಲ್ಲಿ ಕೊಳ್ಳೆ ಹೋಗ್ತಾ ಇಲ್ಲ? ಅವ್ನು ನೋಡಿದ್ರೆ 8 ಕರ್ಕೊಂಡು ಬೇರೆ ಅವನೇ. ಅವರು ಜೀವನ ಅವ್ರು ಮಾಡ್ಕೊತವ್ರೆ, ನಾವಿಬ್ರು ಇಲ್ಲೇ ಏನು ಗೋಡೆಗೆ ನೋಡ್ಕೊಂಡು ಕೂತ್ಕೊಳ್ಳೋಣ? ನಮಗೆ ಬೇಕಾಗಿಲ್ಲ. ಕೈಲಾಶ ನನ್ನ ಇಲ್ಲಿಗೆ ಬಾ ಅಂತೇಳಿ ಪಾಪ. ಓ ಅಷ್ಟೇನಾ? ರಾತ್ರಿನೇ ಯಾರು ತಿಳಿದಿರೇ ಕರ್ಕೊಂಡೋಗಿ ನನ್ನ ನಿಮ್ಮ ಅಮ್ಮನ ವೃದ್ಧಾಶ್ರಮ ಸೇರಿಸ್ಬಿಡ್ತಾಳೆ ಅಂತ ಅವಳು. ಓ ಎಂತ ಮಾತು ಹೇಳ್ಬಿಟ್ಟೆ? ಜ್ಞಾನ ತಪ್ಪಿಸ್ಬಿಟ್ಟು ಕರ್ಕೊಂಡೋಗಿ ವೃದ್ಧಾಶ್ರಮ ಬಿಟ್ಬಿಡ್ತಾಳೆ ರಾತ್ರಿನೇ. ನಮ್ಗೆ ಅವ್ರ ಸವಾಸ ಬೇಡಮ್ಮ, ಬೇಡ. ನೀನಿರೋ ಇಲ್ಲೇ ಎಲ್ಲೂ ಹೋಗ್ಬೇಡ ನೀನು. ನಾವು ಮಕ್ಕಳು ನೋಡ್ಕೊಂತೀರಿ. ನೀನು ಆರಾಮಾಗಿ ಏನೋ ಯಾವುದೋ ಒಂದು ಕೇಸ್ ತಗೊಂಡು ಅಷ್ಟೋ ಬರೋ ದುಡ್ಡನ್ನ ಕುಡಿಕೋ, ಏನಕ್ಕನ ಆಗ್ತದೆ. ಏನು ಆಲೋಚನೆ ಮಾಡಮ್ಮ. ನಾನು ಹೇಳ್ಬೇಕು ಅನಿಸ್ತು ಹೇಳಿದ್ದೀನಿ, ಅದ್ರ ಮೇಲೆ ನಿನ್ನಿಷ್ಟ. ತಾತನೂ ಕೇಳಬೇಕು, ರಾಮುನು ಕೇಳಬೇಕು, ಅವರಿಬ್ಬರನ್ನೂ ಕೇಳ್ದಿರಾ ನಾನು ಎಳೆ ಮಕ್ಕಳನ್ನ ಬಿಟ್ಬಿಟ್ಟು ಹೋಗ್ಕತ್ತೈತ ಪಾಪ. ಎಂತ ಮಾತು ಹೇಳ್ಬಿಟ್ರಿ ಪಾಪ. ಅದೇನೋ ಹೇಳ್ತಾರಲ್ಲ, ಒತ್ತು ನೋಡೋಕ್ಕೋಗಿ ವರ್ಷದ ಆಯಿತು ಅಂತ. ಯಾವಾಗೋ ಒಂದ್ಸರಿ ಅಲ್ಲೋಗಿ ಕೆಲಸ ಮಾಡೋದಕ್ಕೆ ನಾನು ಮಕ್ಕಳನ್ನ ಬಿಟ್ಟು ಹೋಗ್ಕತ್ತೈತ. ಬೆಳೀತಾ ಇರೋ ಮಕ್ಕಳು, ಅವ್ರಿಗೆ ಇವಾಗ ಪೋಷಣೆ ಮಾಡಿದ್ರಲ್ಲ, ಅವ್ರ ಮುಂದೆ ಆರೋಗ್ಯವಾಗಿರೋದು. ಎಷ್ಟು ಮಾತಾಡೋದು ಕಲ್ತು ಬಿಟ್ಟಿದ್ಯಾ ಕಾರುಣ್ಯ. ನಾನಿನ್ನೂ ನನ್ನ ಮಗಳು ಚಿಕ್ಕ ಮಗು ಅಂತಲೇ ಅಂದ್ಕೊಂಡಿದ್ದೀನಿ. ಇರೋ ವಿಷಯನೇ ಅಲ್ಲ ಪಾಪ. ಇವಾಗ ಮಕ್ಕಳು ನಾವು ಎಷ್ಟು ಆರೋಗ್ಯವಾಗಿ ನೋಡ್ಕೊತೀವೋ ಮುಂದೆ ಅಷ್ಟೇ ಆರೋಗ್ಯವಾಗಿರ್ತಾರೆ ಮಕ್ಕಳು. ಇವಾಗೇ ನಾವು ಬೇಕಾಬಿಟ್ಟು ಮಾಡಿದ್ರೆ ಅವ್ರ ಮಕ್ಕಳು ಆರೋಗ್ಯವಾಗಿರ್ತಾರೆ ಪಾಪ. ಏನಾದರೂ ಒಂದೊಂದು ಕಾಯಿಲೆ ಐತೈತೆ, ಅದಕ್ಕೆ ಇವಾಗಿಂದನೇ ಮಕ್ಕಳನ್ನ ಆರೋಗ್ಯವಾಗಿ ನೋಡ್ಕೊಬೇಕು. ಸರಿನಮ್ಮ, ಆಯಿತು. ನಾನು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಷ್ಟು ನನಗೆ ಸಪೋರ್ಟ್ ಮಾಡಮ್ಮ. ನಾನು ಹೇಳಿ ಎಷ್ಟು ದಿನ ಆಯಿತು, ನೀವೇನು ಹೇಳೇ ಇಲ್ಲ. ಏನು ಬಿಸ್ನೆಸ್ ಮಾಡಬೇಕು ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲಮ್ಮ ಕಾರುಣ್ಯ. ರೇಷನ್ ಅಂಗಡಿ ಮಾಡೋಣ ಅಂತಂದರೆ ಇವಾಗ ದೊಡ್ಡ ಅದೇನೋ ಬಿಗ್ಡೆಗಳು ಬಿಗ್ ಮಾಲ್ಗಳು ಅವೆಲ್ಲ ಆಗ್ಬಿಟ್ಟವೆ. ಪ್ರತಿಯೊಂದು ಅಲ್ಲೇ ಸಿಗ್ತದೆ, ಜನ ಎಲ್ಲ ಹೋಗ್ತಾರೆ. ಈ ಅಂಗಡಿಗೆ ಬರೋದು ಕಮ್ಮಿ ಆಗ್ಬಿಟ್ಟದಮ್ಮ. ಅದು ಬೇಕು ಇದು ಬೇಕು ಅಂತ ಇವ್ರಿಗೆ ಹೇಳೋದು, ಇವ್ರು ಎತ್ಕೊಂಬಂದು ಕೊಡೋದು. ಆ ಬಾಧೆ ಎಲ್ಲ ಯಾಕೆ ಅಂತ ಇವಾಗ ಮಾಲ್ಗಳಿಗೆ ಹೋಗಿ ಕಿಟ್ಬಿಟ್ಟವ್ರೆ.
ಅವ್ರಿಗೇನು ಬೇಕೋ ಎಲ್ಲ ತೆಗೆದು ಅದ್ರಾಗ ಹಾಕೊಂಡು ಅದೇನು ತಳ್ಳೋ ಬಂಡಿಗ್ಲಕ್ಕೆ ಗೋತಾರೆ. ಇವಾಗ ರೇಷನ್ ಅಂಗಡಿ ಇಕ್ಕಕ್ಕೂ ಯತ್ನ ಇಲ್ಲ. ಇನ್ನು ನಮ್ಮೂರಾಗ ಇರೋದೊಂದು 30-40 ಮನೆ ಪಂಡಿತರ ಅಂಗಡಿಗೆ ಏನು ಒಣಗಿ ಹೊಡಿತಾ ಇರ್ತಾರೆ. ಇನ್ನೆಲ್ಲಮ್ಮ ವ್ಯಾಪಾರ ಆಗ್ತದೆ, ನನಗೇನಮ್ಮ ಮಾಡೋದು? ಬಂಗಾರ ಅಂಗಡಿ ಹಾಕ್ಬೇಕು ಅಂತಿದ್ದೀನಮ್ಮ. ಒಂದು 4 ಕೋಟಿ ಇದ್ದರೆ ಬಂಡವಾಳ ಹಾಕ್ಬೋದು. 4 ಕೋಟಿನ ಪಪ್ಪ? ಇವಾಗ ಬಂಗಾರ ರೇಟ್ ಎಷ್ಟೊಂದು ಐತಮ್ಮ. 4 ಕೋಟಿ ಇದ್ದರೆ ಆರಾಮಾಗಿ ಬಂಡವಾಳ ಹಾಕ್ಬೋದು. ಸರಿ ಪಪ್ಪ, ನಾನು ಮಕ್ಕಳಿಗೆ ಒಂಚೂರು ಸರಳಾಗಿ ತಿನ್ನಿಸ್ತೀನಿ. ತಿನ್ಸೋಕಮ್ಮ. ಅದೆಲ್ಲೋದ್ಲ ನಿಮ್ಮ ಅಮ್ಮನ. ಜೀವ, ನೀನು ಮಾಡಿರೋದು ತಪ್ಪು ಅಂದರೆ ತಪ್ಪು. ನಾನು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಒಂದೊಂದು ರೂಪಾಯಿ ಜೋರು ಸಿಕ್ಕಿದ್ದೀನಿ. ಜಯಮ್ಮನ್ಗೆ ಬಾಳ್ ಕೊಡೋಕ್ಕಾಗತ್ಪತಿಯ? ಬಾಳು ಅಯ್ಯೋ, ಒಂದು ಫೋನ್ ಮಾಡಿದ್ರೆ ನಮ್ಮನೆಗೆ ಇದ್ವಾಳ ಆಗ್ತಿದ್ದೀನಿ ಮಾಮ. ಬಾಳು ನಾನೇ ತೋತಾ ಇದ್ನೆ ದಯಮಂತ ಬಾಳ್ ಕೊಡು ತಪತಿ ಅಂತ ಹೇಳಿದ್ರೆ ತುತ್ಬಿತಾ ಇದ್ನಲ್ಲ ನಾನು. ನೀನಪ್ಪ ಅದುಲ ಬಾಳಲ್ಲ ಬಾಳು 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 ಏ ಬಾಳಲ್ಲ ಬಾಳು 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 ಅಯ್ಯಪ್ಪ ಅದುಲ ಹೋಗು. ಜಯಮ್ಮ ನೀನು ಇಷ್ಟು ಮೋಸ ಮಾಡ್ಬೋದು ಜಯಮ್ಮ. ನೋಡಿ ಜಯಮ್ಮ, ಕತ್ತಾಗ ಬಂಗಾರ ರೇಟ್ ಇಷ್ಟಿದ್ರು ಕತ್ತಾಗ ನೋಡಿ ಸೈನ್ ಹಾಕೊಂಡಿದ್ದೀನಿ ನಾನು. ಯಾಕೆ ಹೇಳೋ, ನಿನಗೆ ಬಾಳ್ ಕೊಡ್ಬೇಕಂತ. ನೀನು ಬಾಲ್ ತಗೊಂಬಿಟ್ಟಿದ್ಯಲ್ಲ ಜಯಮ್ಮ, ಅವನು ಎಲ್ಲದನ್ನ ಜಯಮ್ಮ, ಅವನಿಗೆ ಕೈಯೋ ಕಾಲ ಮುರಿತೀನಿ. ನನಗೆ ಈ ವಿಷಯ ತಿಳಿದಾಗಿಂದ ನಂಗೆ ಹೊಟ್ಟೆಗೆ ಉರಿ ತಪನ. ಓ ಕೃಷ್ಣಪ್ಪ, ಹೋಗಪ್ಪ. ಯಪ್ಪನ ಏನೇನೋ ಹೇಳ್ತಾನೆ. ಹೋಗಪ್ಪ, ಎಲ್ಲೋಗಿದ್ದಪ್ಪ? ಇಷ್ಟು ದಿನದಿಂದ ಕಾಣಿಸ್ತಾನೆ ಇರಲಿಲ್ಲ. ಅಯ್ಯ, ಇಷ್ಟು ದಿನದ ಹೊಲ ಮನೆ ತೋಟ ಅಂದಿತ್ತು. ಇವಾಗ ಎಲ್ಲ ಮುಗಿದು ಇನ್ನಿಲ್ಲೇ ಟೆಂಟು ನಾನು. ಇಲ್ಲೇ ಟೆಂಟು, ಇನ್ನು ಹೋಗಲ್ಲ ಅಲ್ಲಿಗ. ಮಾಮ ದಯಮಂತ ಬಾಳ್ ಕೊಡ್ಬೇಕಂತ ಅನ್ಕೊಂಡಿದ್ದೇನೆ ನೀನು. ಬಾಳಲ್ಲ ಬಾಳು ಯಾವ್ದೋ ಒಂದು. ಜಯಮ್ಮ, ಅದು ನೀನು ನಂಗೆ ಮೋಸ ಮಾಡ್ಬಿಡ ಜಯಮ್ಮ. ನನ್ನ ಹೃದಯ ಶಿದ್ರ ಆಗೋಗ್ಬಿಟ್ಟದೆ ಜಯಮ್ಮ. ನೀನು ಹಿಂಗೆಲ್ಲ ಮಾಡಿರೋ ತಪ್ಪು ಜಯಮ್ಮ. ಹಣೆ ಬರ ಇತ್ತು, ಆಗೋಯ್ತು, ಏನ್ ಮಾಡಕ್ಕಾಗ್ತದೆ? ಹೋಗು. ಲೇ ಸರಸ್ವತಿ, ಕಾಮುವ ಲೇ ಇದೆಯಾ ಜೀವಂತವಾಗಿ? ನಾ ಎಲ್ಲ ಹೋಗಿಬಿಟ್ಟೇನೋ ಅಂತ ಅನ್ಕೊಂಡ್ಬಿಟ್ಟಿದ್ನಲ್ಲ ಕೃಷ್ಣ. ಕಾಮುವ, ನೀನು ಬಿಟ್ಬಿಟ್ಟು ನಾನು ಹೋದಿನ? ನೀನು ಬಿಟ್ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ಹೋಗಲ್ಲ. ಈಗ ಕೆಲ್ಸಕ್ಕೆ ಇದ್ವಲ್ಲ ಕಾಮುವ, ನನಗೂ ಹೆಂಡ್ರು ಮಕ್ಕಳು ಸಂಸಾರ ಎಲ್ಲ ಅದೇ. ಹೋಗ್ಲಿ ಬಿಡಪ್ಪ, ಈ ಕಾಲಕ್ಕನ ನಿಂಗೆ ಸಂಸಾರ ಅದೇ ಅನ್ನೋದು ಜ್ಞಾಪಕ ಬಂತಲ್ಲ. ಬಂತು ಕಾಮುವ, ಬಂತು. ಕಾಮುವ, ಇನ್ನೇ ಕಾಮು ಸಮಾಚಾರ? ಚೆನ್ನಾಗಿದೆ. ಇದೇನಿದು, ಒಂದು ಸುತ್ತು ದಪ್ಪ ಆಗೋಗ್ಬಿಟ್ಟಿದ್ಯಾ? ಒಂದು ಸುತ್ತು ದಪ್ಪ ಆಗ್ಬಿಟ್ಟಿದ್ಯಾ, ಮೆರುಗ್ ಬಂದ್ಬಿಟ್ಟಿದ್ಯಾ. ಏನ್ ಕಾಮು ಸಮಾಚಾರ? ಅಯ್ಯ, ಯಾತ್ರೂ ಇಲ್ಲ ತಕ. ಇವಳು ನೋಡಿ, ಇಲ್ಲಿ ಬಂದು ಕೂತಳ್ಳೆ. ಯಾರು ಸರಸ್ವತಿ? ನಮ್ ಚಿಚ್ಚಿ ಮಾಮನು ಹೆಚ್ಚು ದಿನ ಆಯ್ತು ನೋಡಿ ಬಂದಿದ್ದೆ ಅಮ್ಮನ ಹತ್ರ ಮಾತಾಡ್ತಾ ಇನ್ನು. ಅದಕ್ಕೆ ಮಾತಾಡಕ ಬನ್ನಿ ನಮ್ ಚಿಚ್ಚಿ ಮಾಮನ. ಅಕ್ಕಿ ಆಗೋಗವೆ ಸೊಸೈಟಿನಾಗ ತಂದ್ಮೇಲೆ ಕೊಡ್ತೀನಿ. ಒಂದು ಅಕ್ಕಿ ಒಂದು 10 kg ಕೊಟ್ಟು ನಡಿಯಲ್ಲ. ಅಕ್ಕಿ ಇಲ್ಲ ಮನೆಗ? ಅಯ್ಯಕ್ಕ ಹೋಗಮ್ಮ ಮನೆಗ. ಒಂದು ಮೂತೆನ 2 ಮೂತೆನ 1 ಮೂತೆ ಎಕ್ಕೋಗು. ನಿನ್ ಮದನ್ ತೆಲಗ 1 ಮೂತೆ ತಳ ಮೇಲೆ ಇತ್ತಾನಿಲ್ಲ ಆಯ್ತನ ತನ ಇಕ್ಕೋಗು. ಏನ್ ಬೇಕೋ ಎಲ್ಲ ಎಕ್ಕೋಗು. ಕೃಷ್ಣ, ಬಾರ ಮನೆ ಹತ್ರಕ್ಕೆ ಕಾಫಿ ಗಿಫಿ ಕುಡ್ಕೊಂಬರಿಯಾ? ಕಾಮ, ಇವತ್ತು ಬರಲ್ಲ, ನಾಳೆ ಬರ್ತೀನಿ. ಇವಾಗ ಮನ್ಕೋತಾ ಇದ್ದೀನಿ, ಇನ್ನು ಮನೆ ಹತ್ರಕ್ಕೆ ಹೋಗಿಲ್ಲ. ಜಯಮ್ಮನ ನಂಗೆ ಮೋಸ ಮಾಡಿಬಿಟ್ಲು ಕಾಮ. ಅದಕ್ಕೆ ನಂಗೆ ಮನ್ಸಿಗೆ ಬೇಜಾರಾಗ್ಬಿಡ್ತು. ಅದಕ್ಕೆ ಜಯಮ್ಮನ ಮಾತಾಡ್ಸಕ್ಕೆ ಬನ್ನೆ. ಅದೇ ನಮ್ಮ ಮನ್ಸಿಗೆ ಬೇಜಾರಾಗಿರೋದು. ಜಯಮ್ಮನ ಮದುವೆ ಮಾಡ್ಕೊಂಬಿಟ್ಟವಳು ಕಾಮ. ನಾನು ಮದುವೆ ಆಗ್ಬೇಕಂತ ಬಲ ಚಿಕ್ಕೊಂಡಿದ್ನಿ, ಮದುವೆ ಮಾಡ್ಕೊಂಬಿಟ್ಟವಳೆ. ಅಯ್ಯೋ, ಮಾನ ಮರ್ಯಾದೆ ಇಲ್ದಾನೆ ಹೋಗು. ಇವಾಗ ನಾನು ಒಳ್ಳೆ ಬುದ್ಧಿ ಕಲ್ತಿದ್ಯಾ ಅಂತ ನಾನಂದ್ರೆ ಎಲ್ಲೇ ನೀನು ಒಳ್ಳೆ ಬುದ್ಧಿ ಕಲ್ತಿರೋದ? ಅಯ್ಯೋ, ಜಯಮ್ಮನ್ಕ ಬಾಳ್ ಕೊಡ್ಬೇಕು ಅಂತ ಇದ್ನಿ ಕಾಮು ನಾನು. ನಿನಗೆ ಬಾಳ್ ಕೊಡೋಣ ಅಂದರೆ ನಿಮ್ಮ ಯಜಮಾನವನೇ ಬೈತಾನೆ. ಜಯಮ್ಮನ್ಗನ ಬಾಳ್ ಕೊಡೋಣ ಅಂದರೆ ನೋಡಿದ್ವ ಬೇರೆ ಯಾರನ್ನ ಮದುವೆ ಮಾಡ್ಕೊಂಬಿಟ್ಟವಳೆ. ಮಾಡ್ಕೊಂತ ಬಿಡು, ಎಲ್ಲ ಚೆನ್ನಾಗಿರ್ಲಿ ಪಾಪ. ಲೇ ಬಾರಲೇ ನೀನು ಎದ್ದು. ಇಲ್ಲ, ನಾನು ಮನೆಯವ್ರಿಗೆ ಹೋಗುವ. ಇಲ್ಲ, ನಮ್ಮ ಅಮ್ಮನ ತಗಡ ಮಾಡ್ಬಿಟ್ಟ. ಗುಂದಾರಮ್ಮನ ಊರ್ಗೆ ಹಚ್ಚಿಬಿಟ್ಟಾಳೆ ಎತ್ತಿತೇಳಿ ಮಾಮ. ಇದೇನು ಹಿಂಗೆ ಹೇಳ್ತಾ ಇದೀಯಾ? ಅಕ್ಕನೂ ತಂಗಿ ಅದೇನೋ ಒಂದು ಪ್ರಾಣನ 2 ದೇವನೋ ಇದ್ದಂಗಿದ್ರು. ಇದೇನು ಊರಿಗೆ ಹೋಗಿರೋದು ನಮ್ಮ ಗುಂಡಮ್ಮನ? ಅಯ್ಯೋ ಹೋಯ್ತೇಳಪ್ಪ, ನಮ್ಮ ಅಮ್ಮನ ಬಾಕಾಗೆ ಬಿದ್ದಿತ್ತಾಳೆ. ಇವಾಗ ಅಡಿಗೆ ಮಾತಾಡೋದೆಲ್ಲ ನಮ್ಗೆ ಗೊತ್ತಿತ್ತೆ. ಗೌರಮ್ಮನ? ಅದೇನೋ ಗೌರಮ್ಮನ ಇಲ್ಲಿಗೆ ಬಂದಿರೋದು? ಇವಾಗೆಲ್ಲ ಬಡ ಬಿತ್ತದಪ್ಪ. ನನ್ನ ಮಗಳು ನಮ್ಮನೆಗೆ ಬಂದ್ಬಿಟ್ಲು. ಮಕ್ಕಳನ್ನೇ ಕೊಂಡು ನಮ್ಮ ಅಮ್ಮನ ಎಲ್ಲಾನು ಮನೆಯಿಂದ ಆಚೆಗೆ ಓದ್ಬಿಟ್ಟವಳೆ. ನಮ್ಮ ಅಮ್ಮನ ಓದಾಗ ನಮ್ಗೆ ಗೊತ್ತಿತ್ತು ಬಂದಿತ್ತವಳೆ. ಇದು ಸಮಾಚಾರ. ಸರಿ ಹೋಗಿ ನೋಡ್ತೀನಿ ಸರಿ. ಏನಪ್ಪ ಕೃಷ್ಣಪ್ಪ, ನನ್ನ ಮಗಳು ಮನೆಯೆಲ್ಲ ಕಟ್ಬಿಟ್ಲೇನೋ? ಆಗೋಯ್ತೇನು ಮನೆ ಕೆಲಸ ಇಲ್ಲನೋ? ಆಗೋಯ್ತಮ್ಮ. ಟೈಲ್ಸ್ ಹಾಕ್ತಾವೆ. ಟೈಲ್ಸ್ ಅಲ್ಲಮ್ಮ, ಅದೇನೋ ಗ್ರಾನೈಟ್ ಅಂತೆ. ನಮ್ಮ ದೊಡ್ಡವನ್ ಬೇರೆ 2.5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟವನೇ ಟೈಲ್ಸ್ ಹಾಕ್ಸಕ್ಕ. ಅಯ್ಯೋ, ನಿನ್ ಬೇಕು ಮೊನ್ನಾಕ ಏನೋ ತಿತ್ತಿನ ಮಾಮ ಹಿಂದೆ ಕೈತೆ ನೀನು.
ನಮ್ಮ ದೊಡ್ಡನ ಕೈಯಲ್ಲಿಂದ ತುತ್ತು ಅದು ಎಲ್ಲಿಂದ ಬಂತೋ ಹೆಂಗದನೋ ನಂಗೆ ತಿಳಿದು ಎಲ್ಲ ಗುಸ್ಗುಸ್ ಅಂತ ಇದ್ರು ದೊಡ್ಡವನು ಕೊಟ್ಟನಂತೆ 2.5 ಲಕ್ಷ ಅದಕ್ಕೆ ಎತ್ಕೊಂಬಂದು ಆರ್ಭಟ ಮಾಡ್ತಾವಳೆ ಅಂತ ಹೇಳ್ತಾ ಇದ್ರು. ಅದು ಎಲ್ಲಿಂದ ತಂದ್ಕೊಟ್ನ ಏನೋ ನಂಗೆ ತಿಳಿದು. ಅವ್ನು ಸಿಕ್ಲಿಕ್ಕೆ ಹೇಳ್ತೀನಿ ಎಲ್ಲಿಂದ ತಂದ್ಕೊಟ್ಟ ದುಡ್ಡು 2.5 ಲಕ್ಷ ಕೊಟ್ಟಿದ್ಯಾ ಸುನಂದಿಗ? ನಾವೇನೋ 1 ರೂಪಾಯಿ 2 ರೂಪಾಯಿ ಕೊಟ್ಟರೆ ಎತ್ತಿನಿಂದ ಬಂತು ಎಲ್ಲಿಂದ ಬಂತು ನನ್ನ ಹತ್ರ ಇದ್ದೆ ಎಲ್ಲದ ಕೃಷ್ಣಮ್ಮ ದುಡ್ಡು ಅಂತೀಯ ಅವಳಿಗೆ ಹೆಂಗೆ ಕೊಟ್ಟೆ ಅಂತ ಹೇಳ್ತೀನಿ ಅವನ್ನ. ಹ್ಞೂ ಇವಾಗ ಮನೆಗೆ ಇರ್ತಾನೇನೋ ಹೋಗಿ ಕೇಳ್ತೀನಿ. ಮಾಮ ಕೇಳ ಕೇಳ ಎಲ್ಲಿಂದ ಬಂತು ಅಂತ ದುಡ್ಡು ಏನನ ಜಮೀನ್ ಪತ್ರಡ ಏನನ ಕುಡುವಿ ಇತ್ತು ಬಿತ್ತು ದುಡ್ಡೇನ ಎತ್ಕೊಂಬಂದ್ಬಿಟ್ಟವನ ನರಿಯತ್ತಿದ್ದೀನಿ ಮಾಮ ನಾನು ಬರ್ತೀನಿ ಕೇಳೋಣ. ಬಾ ಕೇಳೋಣ ಬಾ ಅದು ಎಲ್ಲಿಂದ ಬಂತು 2.5 ಲಕ್ಷ ಕೇಳೋಣ ಬಾ. ನರಿ ಬಿರಿ ನರಿ ಓ ಕೃಷ್ಣಪ್ಪ ಎಲ್ಲಿ ನೋಡ್ಕೊಂಡು ಬಿಡೋ ಬೌ ಇದೇ ಒಂದು ದೊಡ್ಡ ಮಾತು ಅಂತ ಇವಾಗ ಅವನ್ನ ಕೇಳೋದು ನೀವು ಎಲ್ಲ ನೋಡ್ಕೊಂಡು ಬಿಡ್ರೆ ಕೊಟ್ಟರೆ ಕೂತ್ಕೊಳ್ಳಿ. ಅಯ್ಯ ಕೊಟ್ರೆ ಕೊಡ್ಕೊಳ್ಳಿ ಅಲ್ಲ 2.5 ಲಕ್ಷ ದುಡ್ಡು ಅವನಿಗೆ ಎಲ್ಲಿಂದ ಬಂತು ಅಂತ ತಿಳ್ಕೊಂಬಾಗಲ್ಲ ನಾವು. ಹ್ಞೂ ಎಲ್ಲ ಕೊಟ್ರೆ ಕೊಡ್ಕೊಳ್ಳಿ ಬರ್ತೀವಿ ಬಾ ಕೇಳೋಣ ಬಾ. ನರಿಯತ್ತಿದ್ದೀನಿ ಮಾಮ ಎಲ್ಲೂವರೆ ನಚ್ಚ ತತ್ತು ಬಿಟ್ಟವನ ತುನಾನಿಕ ಹ್ಞೂ ಕೊಡೋಣಂತೆ ಮುಂದುವರಿಯುವುದು.